ಲೋಕಸಭರ ಹೊತ್ತನಲ್ಲೇ ಸರ್ಕಾರದಿಂದ ಮೀಸಲಾತಿ ಅಸ್ತ್ರ ಪ್ರಯೋಗ ಆಗಿದೆ. ಒಳ ಮೀಸಲಾತಿ ಪರಿಷ್ಕರಣೆ ಮಾಡುವುದಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ, ಸಂವಿಧಾನಬದ್ಧವಾಗಿ ರಾಜ್ಯಕ್ಕೆ ಅಧಿಕಾರ ಕೊಡಿ ಅಂತ ಕೇಂದ್ರಕ್ಕೆ ನಾವು ಮನವಿ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರದ ವರಸೆ ಇದೆ. ರಾಜ್ಯಗಳಿಗೆ ಅಧಿಕಾರ ಕೊಡಿ ಅಂತ ಮನವಿ ಮಾಡುವುದಕ್ಕೆ ತೀರ್ಮಾನ ಮಾಡಲಾಗಿದೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಹೊಸ ಜನಗಣತಿ ಪ್ರಕಾರ ಮೀಸಲಾತಿ ಪರಿಷ್ಕರಣೆಗೆ ಶಿಫಾರಸು ಕೇಂದ್ರಕ್ಕೆ ಶಿಫಾರಸು ಮಾಡುವುದಕ್ಕೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಲಾಗಿದೆ. ಸದಾಶಿವ ಆಯೋಗದ ವರದಿ ಕೇಂದ್ರಕ್ಕೆ ಶಿಫಾರಸಿಗೆ ನಿರ್ಧಾರ ಮಾಡಲಾಗಿದೆ. ನೀವು ಎಂಥದ್ದೇ ವರದಿ ಮಾಡಿ ಅಲ್ಲಿ ಚೇಂಜಸ್ಗಳನ್ನು ಮಾಡಬೇಕು ಅಂದ್ರೆ ಅದು ಕೇಂದ್ರದಿಂದಲೇ ಆಗುತ್ತೆ. ಶಾಶ್ವತ ಒಬಿಸಿ ಕಮಿಟಿ ಅಂತ ಕೇಂದ್ರದಲ್ಲಿದೆ. ಸೆಂಟ್ರಲ್ ಗವರ್ಮೆಂಟ್ನ ಅಂಡರ್ನಲ್ಲಿ ಬರುತ್ತೆ, ಕೇಂದ್ರ ಸರ್ಕಾರದ ಕೆಳಗೆ ಬರುತ್ತೆ. ಹಾಗಾಗಿ ನೀವು ಎಂಥದ್ದೇ ವರದಿಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ಬದಲಾವಣೆ ಮಾಡಬೇಕು ಅಂತ ಆದರೆ ಕೇಂದ್ರ ಸರ್ಕಾರವೇ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಲೋಕಸಮರದ ಹೊತ್ತಲ್ಲಿ ಸರ್ಕಾರ ಮೀಸಲಾತಿ ಅಸ್ತ್ರವನ್ನು ಪ್ರಯೋಗ ಮಾಡಿದೆ. ಇತ್ತೀಚೆಗೆ ಕಾಂತರಾಜು ವರದಿ ಅಂತ ಸಾಕಷ್ಟು ಕೇಳಿದ್ದೀವಿ ನಾವು. ಈ ವರದಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರಿದ್ದರೆ, ಸಿದ್ದರಾಮಯ್ಯನವರ ಪಟಾಲಂ ಇದ್ದರೆ, ಇನ್ನೊಂದು ಕಡೆಯಿಂದ ಒಕ್ಕಲಿಗರು, ಲಿಂಗಾಯತರು, ಅದರಲ್ಲೇ ಕಾಂಗ್ರೆಸ್ನ ಒಳಗೆ ಎರಡೆರಡು ಟೀಮ್ಗಳಾಗಿದ್ದಾವೆ. ಒಂದು DCM ಅವರು ಈಗಾಗಲೇ ಹೇಳ್ತಾ ಇದ್ದಾರೆ ಕಾಂತರಾಜು ವರದಿಗೆ ನಮ್ಮ ವಿರೋಧ ಇದ್ದೇ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ನ ಒಳಗೆ ಕಾಂಗ್ರೆಸ್ನ ಲಿಂಗಾಯತ ಅತ್ಯುನ್ನತ ನಾಯಕ ಅಂತ ಕರೆಸಿಕೊಂಡಿರುವಂಥ ಶಾಮನೂರು ಶಿವಶಂಕರಪ್ಪನವರು ಅವರು ಕೂಡ ಹೇಳ್ತಾ ಇದ್ದಾರೆ, ಇಲ್ಲ ಕಾಂತರಾಜು ವರದಿಗೆ ನಮ್ಮ ವಿರೋಧ ಇದೆ, ಒಂದು ವೇಳೆ ನೀವು ಜಾರಿ ಮಾಡಿದ್ರೂ ಕೂಡ ನಿಮಗೆ ನಾವು ಲೋಕಸಭೆ ಚುನಾವಣೆಯಲ್ಲಿ ತೋರಿಸ್ತೀವಿ ಅಂತ. ಹಾಗಾಗಿ ಸದ್ಯಕ್ಕೆ ಯಾವುದೇ ಉಸಾಬರಿ ಬೇಡ, ನಮಗೆ ಯಾಕಿದೆಲ್ಲ, ನಮಗೆ ಉಸಾಬರಿ ಯಾಕೆ, ತೆಗೆದು ಈ ಬಾಲನ್ನೇ ಒದ್ದು ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸ್ಬಿಟ್ರೆ, ಕೇಂದ್ರಕ್ಕೆ ಕಳಿಸ್ಬಿಟ್ರೆ ನಮಗೇನೂ ಇರೋದಿಲ್ಲ ಅಂಥೇಳಿ ಈ ಶಿಫಾರಸನ್ನು ಮಾಡಿದಾರಂತೆ. ಒಳ ಮೀಸಲಾತಿ ಪರಿಷ್ಕರಣೆ ಮಾಡೋದಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಆದರೆ ಈ ಹಿಂದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಬಂತಲ್ಲ, ಆ ವರದಿಯಲ್ಲೇ ಈ ರೀತಿ ಒಳ ಮೀಸಲಾತಿಯ ಬಗ್ಗೆ ಮಾತಾಡಿದರು. ಅಲ್ಲಿ SC ST ಮೀಸಲಾತಿಯನ್ನು ಏರಿಕೆ ಮಾಡಲಾಗಿತ್ತು. ಅದರ ಜೊತೆಗೆ SC ಎಡ ಹಾಗೂ ಬಲ, STಯಲ್ಲಿ ಬೋವಿ ಲಂಬಾಣಿ ಈ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಕಮಿಟಿಯ ರಿಪೋರ್ಟ್ ಶಿಫಾರಸನ್ನು ಮಾಡಿತ್ತು. ಈ ಹಿಂದಿನ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಅದನ್ನು ಜಾರಿಗೆ ತಂದಿತ್ತು ಕೂಡ. ಈಗ ಇದೆಲ್ಲವನ್ನು ಕೂಡಿಸಿದಂತೆ, ಅದರಲ್ಲೂ ನಾಗಮೋಹನ್ ದಾಸ್ ಅವರ ಆಯೋಗ ಈ ಹಿಂದೆ ಕೊಟ್ಟಂಥ ರಿಪೋರ್ಟ್, ಅದಕ್ಕಿಂತ ಹಿಂದೆ ಸದಾಶಿವ ಆಯೋಗದ ರಿಪೋರ್ಟ್ 2011ರಲ್ಲಿ ಬಂದಂಥ ರಿಪೋರ್ಟ್, ಅದು ಸದಾಶಿವ ಆಯೋಗದ ರಿಪೋರ್ಟ್, ಅದರಲ್ಲೂ ಕೂಡ ಒಳ ಮೀಸಲಾತಿಯ ಬಗ್ಗೆ ಮಾತಾಡಿದರು. ನೀವು SC ಆಗಲಿ ST ಆಗಲಿ ಎಷ್ಟು ಅಂತ ಅದೇ ಮೀಸಲಾತಿಯನ್ನು ಅವರೇ ಉಣ್ಣಬೇಕು. ಅಲ್ಲಿ ಕ್ರೀಮಿ ಲೇಯರ್ ಅಂತ ಬರುತ್ತೆ. ಯಾರೆಲ್ಲ ಸವಲತ್ತುಗಳನ್ನು ಪಡ್ಕೊಂಡಿದ್ದಾರೋ ಅದಾದ ಬಳಿಕ ಎಲ್ರಿಗೂ ಆ ಸೌಲಭ್ಯಗಳು ಹಂಚಿಕೆ ಆಗಬೇಕಲ್ಲ. ಈಗ ಮಗ IAS ಆದ್ನ, ಅವ್ರ ಮಗ ಮತ್ತೆ IAS ಆಗಬೇಕು, ಅವ್ರ ಮಗ ಮತ್ತೆ IAS ಆಗಬೇಕು, ಹೀಗೆ ಕೂತ್ಕೊಂಡ್ರೆ ಹೇಗೆ? ಆದರೆ ಈಗ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಈ ಚಾಣಾಕ್ಷ ನಡೆಯನ್ನು ಅನುಸರಿಸಿದೆ ಅಂತ ಮಾರುತಿ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ಮಾತಾಡೋಣ ಅವ್ರ ಹತ್ರ. ಮಾರುತಿ, ಇಲ್ಲಿವರೆಗೆ ನಾವು ಹೇಳ್ತಾ ಇದ್ವಿ ಅಡಗತ್ತರಿಯಲ್ಲಿ ಸಿಕ್ಕಾಕೊಂಡಿದೆ ಸರ್ಕಾರ ಅಂತ, ಆದರೆ ಈಗ ಒಂದು ಸ್ಮಾರ್ಟ್ ಮೂವ್ ಅಂತ ಅನಿಸ್ತಾ ಇದೆ. ಏನು ಹೇಳ್ತೀರಿ ಮಾರುತಿ? ವಾಸುದೇವ್, ಯಾವುದೇ ಸರ್ಕಾರ, ಯಾರೇ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಮೀಸಲಾತಿ ವಿಚಾರಕ್ಕೆ ಕೈ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದ ಇತಿಹಾಸವನ್ನು ನಾವು ನೋಡಿದ್ದೇ ಆದರೆ 1970ರಿಂದ ಇವತ್ತಿನವರೆಗೂ ಕೂಡ ಯಾರೆಲ್ಲ ಮುಖ್ಯಮಂತ್ರಿಗಳು ಆಗಿದ್ರೋ ಅವರ ಕೊನೆಯ ಸಂದರ್ಭದಲ್ಲಿ ಮೀಸಲಾತಿಗೆ ಕೈ ಹಾಕಿ ಕೈ ಸುಟ್ಕೊಂಡವರೇ ಜಾಸ್ತಿ. ಅದು ಗುಂಡೂರಾವ್ ಕಾಲದಿಂದ ಹಿಡಿದು ಹೆಗ್ಡೆ ಅವರ ಕಾಲದಿಂದ ಹಿಡಿದು ಬಸವರಾಜ ಬೊಮ್ಮಾಯಿವರೆಗೂ ಕೂಡ ಈ ಮೀಸಲಾತಿ ವಿಚಾರದಲ್ಲಿ ಪೆಟ್ಟು ತಿಂದವರೇ ಜಾಸ್ತಿ ಮುಖ್ಯಮಂತ್ರಿಗಳು ಇರುವಂಥದ್ದು. ಹಾಲಿ ಆಗಿದ್ದಂಥವರನ್ನು ಮಾಜಿ ಮಾಡಿದಂತಹ ಯಾವುದಾದ್ರೂ ಒಂದು ಬೆಳವಣಿಗೆ ಇದ್ದರೆ ಅದು ಮೀಸಲಾತಿ ಬೆಳವಣಿಗೆ. ಮೀಸಲಾತಿ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇರೋದಿಲ್ಲ. ಆದರೆ ಒಂದಷ್ಟು ವೋಟ್ ಬ್ಯಾಂಕ್ ಪಕ್ಕಾ ಮಾಡಿಕೊಳ್ಳುವ ಸಲುವಾಗಿ ಚುನಾವಣೆ ಬಂದಂತಹ ಒಂದು ಸಂದರ್ಭದಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಕ್ಷಗಳು ಕೂಡ ಧ್ವನಿ ಎತ್ತವೆ. ಈ ಹಿನ್ನೆಲೆಯಲ್ಲಿ ಏನು SC ಮತ್ತು SC ವರ್ಗಕ್ಕೆ ಒಳ ಮೀಸಲಾತಿ ಕೊಡುವಂತಹ ಒಂದು ವಿಚಾರದಲ್ಲಿ ಬಹಳಷ್ಟು ವರ್ಷಗಳಿಂದಲೂ ಕೂಡ ಆಯೋಗದ ವರದಿಯ ಬಗ್ಗೆ ಸುಮಾರು 2 ಚರ್ಚೆ ಆಗ್ತಾ ಇತ್ತು. ಬೊಮ್ಮಾಯಿಯವರ ಅವಧಿಯಲ್ಲಿ ಕೊನೆಯ ಕಾಲಘಟ್ಟದಲ್ಲಿ ಕೊನೆಯ 2 ತಿಂಗಳಲ್ಲಿ 4 ಲೇಯರ್ಗಳನ್ನಾಗಿ ಮಾಡಿ ಮೀಸಲಾತಿ ಹಂಚಿಕೆ ಮಾಡುವಂತಹ ಒಂದು ಕೆಲಸ ಮಾಡಿದರು. ಅವತ್ತು ಮಾಧುಸ್ವಾಮಿ ಅವರು ಕಾನೂನು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರ ಸಬ್ ಕಮಿಟಿಯಲ್ಲಿ ತೆಗೆದುಕೊಂಡ ಆ ನಿರ್ಧಾರದ ಅನ್ವಯ ಮೀಸಲಾತಿ ಹಂಚಿಕೆ ಮಾಡಿ ಅದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡುವಂಥ ಒಂದು ಕೆಲಸ ಆಗಿತ್ತು. ಅಂದರೆ ಅವತ್ತು ನಾವು ನಿಮ್ಮ ಪರ ಇದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು BJPಯ ಮುಖ್ಯಮಂತ್ರಿ ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು ಆ ಸಂದೇಶ ಕೊಡೋದಕ್ಕೆ ಮುಂದಾಗಿದ್ರು. ಆದರೆ ಅದರ ಫಲಿತಾಂಶವೇ ಬೇರೆ ರೀತಿಯಾಗಿತ್ತು. 2023 ವಿಧಾನಸಭಾ ಚುನಾವಣೆಯಲ್ಲಿ ಆ ಸಮುದಾಯವು ಕೂಡ ಬಿಜೆಪಿಯನ್ನು ಅಪ್ಕೊಳ್ಳಿಲ್ಲ. ಅದೇ ರೀತಿ ಈಗ ಸಿದ್ದರಾಮಯ್ಯವರು ಕೂಡ ಬೀಸುವ ದೊಣ್ಣೆಯಿಂದ
ತಪ್ಪಿಸ್ಕೊಳ್ಳುವಂಥ ಒಂದು ಕೆಲಸ ಮಾಡಿದ್ರ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಅದು ಸದಾಶಿವ ವರದಿಯ ರಿಪೋರ್ಟ್ ಆಗಿರ್ಬೋದು, ಅದಾದ ಬಳಿಕ ನಾಗಮೋಹನ್ ದಾಸ್ ವರದಿಯ ರಿಪೋರ್ಟು ಕೂಡ ಭಿನ್ನವಾಗಿ ಏನಿಲ್ಲ. ಅದು ತಂದೆ ಆದರೆ ಇದು ಮಗ ಇದ್ದಂತೆ. ಆ ರೀತಿಯಾಗಿ ಎರಡೂ ವರದಿಗಳನ್ನು ಪರಿಷ್ಕರಣೆ ಮಾಡಿ ಇವತ್ತು ಸದಾಶಿವ ಆಯೋಗದ ವರದಿಯ ಬಗ್ಗೆ ಸುದೀರ್ಘವಾಗಿ ಸುಮಾರು 3 ಗಂಟೆಗಳ ಕಾಲ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆದಂಥ ಒಂದು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದರು. ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿರುವಂಥದ್ದು. ಸಹಜವಾಗಿಯೇ ಈ ಬಗ್ಗೆ ಪರಮೇಶ್ವರ್ ಅವರು ಮೊದಲಿಂದಲೂ ಕೂಡ ವಿರೋಧ ಇತ್ತು. ನಮ್ಮಲ್ಲಿ ಒಳಜಗಳ ಆಗುವಂಥದ್ದು ಬೇಡ, ಒಳ ಮೀಸಲಾತಿ ಬೇಡ ಅನ್ನುವಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನವನ್ನು ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ವ್ಯಕ್ತಪಡಿಸಿದರು. ಆದರೆ ಹಠ ಬಿಡದಂತಹ KH ಮುನಿಯಪ್ಪ, ಆಂಜನೇಯ ಸೇರಿದಂತೆ ಹಲವರು ಒಳ ಮೀಸಲಾತಿಗೆ ರಾಜ್ಯಾದ್ಯಂತ ಚರ್ಚೆ ಮಾಡ್ತಾ ಇದ್ರು. ಕೂಡ ಇವತ್ತಿನ ಒಂದು ಕ್ಯಾಬಿನೆಟ್ ಅಲ್ಲಿ ಇದನ್ನ ರಾಜ್ಯ ಸರ್ಕಾರದಲ್ಲಿ ಇದ್ದಂತಹ ಈ ಒಂದು ಚೆಂಡನ್ನ ಕೇಂದ್ರಕ್ಕೆ ತಳ್ಳುವಂತಹ ಒಂದು ಪ್ರಯೋಗವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಸಹಜವಾಗಿಯೇ ಸಂವಿಧಾನದತ್ತವಾಗಿ ಮೀಸಲಾತಿ ಪರಿಷ್ಕರಣೆ ಮಾಡುವಂತಹ ಒಂದು ಅಧಿಕಾರ ಕೇಂದ್ರಕ್ಕೆ ಮಾತ್ರ ಇದೆ. ಹೀಗಾಗಿ ಇವತ್ತು ಈ ಶಿಫಾರಸನ್ನ ಕಳಿಸಿರುವಂತಹ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ನಮಗೆ ಆ ಅಧಿಕಾರವನ್ನ ಕೊಡಿ, ಮೀಸಲಾತಿ ಪರಿಷ್ಕರಣೆ ಮಾಡುವಂತಹ ಒಂದು ಅಧಿಕಾರವನ್ನ ಕೊಡಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಾರುತಿ. ಅದಕ್ಕೆ ನಾವು ಇವೆಲ್ಲವನ್ನ ಕೂಡ ಜಡ್ಜ್ಮೆಂಟ್ಗಳು, ಆ ಸಮಿತಿಯ ವರದಿ, UPA ಗವರ್ಮೆಂಟ್ ಹೇಳಿದ್ದು, SC/ST ಕಮಿಷನ್ ಹೇಳಿದ್ದು, ಇವೆಲ್ಲವನ್ನ ಕ್ರೋಢೀಕರಿಸಿ ನಾವು ಚುನಾವಣಾ ಪ್ರಣಾಳಿಕೆ ಹೇಳಿದ್ದಂತ ಮಾತು ಸದಾಶಿವ ಆಯೋಗದ ವರದಿ ರಿಜೆಕ್ಟ್ ಆಗಿದ್ರೆ ಮತ್ತೆ ಕ್ಯಾಬಿನೆಟ್ ಬರಬೇಕು. ಡಿಸ್ಕಸ್ ವಿತ್ ಅಡ್ವೊಕೇಟ್ ಜನರಲ್, ಲಾ ಸೆಕ್ರೆಟರೀಸ್, ಅದರ್ ಲೀಗಲ್ ಎಕ್ಸ್ಪರ್ಟ್ಸ್. ಇದಾದ್ಮೇಲೆ ನಾವು ಟುಡೇ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್. ಸಿನ್ಸ್ ಕಾಂಗ್ರೆಸ್ ಈಸ್ ಕಮಿಟೆಡ್ ಫಾರ್ ಸೋಷಿಯಲ್ ಜಸ್ಟಿಸ್ ಅಂಡ್ ರಿಸರ್ವೇಶನ್, 101 ಜಾತಿಗಳ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಅಲ್ಲಿ ಅವರ ಹಿತ ಕಾಪಾಡೋದಕ್ಕೆ, ಈ ಲಿಸ್ಟ್ ಅಲ್ಲಿ ಯಾರನ್ನು ಹೊರಗಡೆ ಬಿಡೋ ಪ್ರಶ್ನೆ ಇಲ್ದೇನೆ ಇವರಿಗೆ ಇನ್ಎಡಕ್ವಸಿ ಮತ್ತು ಬ್ಯಾಕ್ವರ್ಡ್ನೆಸ್ ಅನ್ನ ಗಮನದಲ್ಲಿಟ್ಕೊಂಡು ಅವರ ಅಭಿವೃದ್ಧಿ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ವಿಷಯಗಳ ಗಮನದಲ್ಲಿಟ್ಕೊಂಡು ಆರ್ಟಿಕಲ್ 341(3)ಗೆ ಅಮೆಂಡ್ಮೆಂಟ್ ಮಾಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕ್ಯಾಬಿನೆಟ್ ತೀರ್ಮಾನ ಮಾಡಿ ನಾವು ನಮ್ಮ ರೆಕಮೆಂಡೇಶನ್ ಕಳಿಸಿದ್ದೇವೆ. ಅದಕ್ಕೆ ನಾವು ಇವೆಲ್ಲವನ್ನ ಕೂಡ ಜಡ್ಜ್ಮೆಂಟ್ಗಳು, ಆ ಸಮಿತಿಯ ವರದಿ, UPA ಗವರ್ಮೆಂಟ್ ಹೇಳಿದ್ದು, SC/ST ಕಮಿಷನ್ ಹೇಳಿದ್ದು, ಇವೆಲ್ಲವನ್ನ ಕ್ರೋಢೀಕರಿಸಿ ನಾವು ಚುನಾವಣಾ ಪ್ರಣಾಳಿಕೆ ಹೇಳಿದ್ದಂತ ಮಾತು ಸದಾಶಿವ ಆಯೋಗದ ವರದಿ ರಿಜೆಕ್ಟ್ ಆಗಿದ್ರೆ ಮತ್ತೆ ಕ್ಯಾಬಿನೆಟ್ ಬರಬೇಕು. ಡಿಸ್ಕಸ್ ವಿತ್ ಅಡ್ವೊಕೇಟ್ ಜನರಲ್, ಲಾ ಸೆಕ್ರೆಟರೀಸ್, ಅದರ್ ಲೀಗಲ್ ಎಕ್ಸ್ಪರ್ಟ್ಸ್. ಇದಾದ್ಮೇಲೆ ನಾವು ಟುಡೇ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್. ಸಿನ್ಸ್ ಕಾಂಗ್ರೆಸ್ ಈಸ್ ಕಮಿಟೆಡ್ ಫಾರ್ ಸೋಷಿಯಲ್ ಜಸ್ಟಿಸ್ ಅಂಡ್ ರಿಸರ್ವೇಶನ್, 101 ಜಾತಿಗಳ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಅಲ್ಲಿ ಅವರ ಹಿತ ಕಾಪಾಡೋದಕ್ಕೆ, ಈ ಲಿಸ್ಟ್ ಅಲ್ಲಿ ಯಾರನ್ನು ಹೊರಗಡೆ ಬಿಡೋ ಪ್ರಶ್ನೆ ಇಲ್ದೇನೆ ಇವರಿಗೆ ಇನ್ಎಡಕ್ವಸಿ ಮತ್ತು ಬ್ಯಾಕ್ವರ್ಡ್ನೆಸ್ ಅನ್ನ ಗಮನದಲ್ಲಿಟ್ಕೊಂಡು ಅವರ ಅಭಿವೃದ್ಧಿ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ವಿಷಯಗಳ ಗಮನದಲ್ಲಿಟ್ಕೊಂಡು ಆರ್ಟಿಕಲ್ 341(3)ಗೆ ಅಮೆಂಡ್ಮೆಂಟ್ ಮಾಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕ್ಯಾಬಿನೆಟ್ ತೀರ್ಮಾನ ಮಾಡಿ ನಾವು ನಮ್ಮ ರೆಕಮೆಂಡೇಶನ್ ಕಳಿಸಿದ್ದೇವೆ. ಈ ಮೀಸಲಾತಿಯನ್ನ ಪರಿಷ್ಕರಣೆ ಮಾಡುವಂತಹ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ರಾಜ್ಯ ಸರ್ಕಾರ ಶಿಫಾರಸುಗಳನ್ನು ಮಾಡಬಹುದು. ಈ ಹಿಂದೆಯೂ ಕೂಡ ಬೊಮ್ಮಾಯಿ ಸರ್ಕಾರದಲ್ಲಿ ಆ ಮೀಸಲಾತಿಯ ಪರಿಷ್ಕರಣೆ ಮಾಡ್ತಲ್ಲ, ಅದಾದ ಬಳಿಕ ಕೇಂದ್ರಕ್ಕೆ ಶಿಫಾರಸು ಮಾಡಿತ್ತು. ಹಾಗಾಗಿ ಶಾಶ್ವತವಾಗಿ ಯಾರಾದರೂ ಈ ಮೀಸಲಾತಿಗಳನ್ನು ಪರಿಷ್ಕರಣೆ ಮಾಡಬಹುದು ಅಂತ ಇದ್ದರೆ ಅದು ಕೇಂದ್ರ ಮಾತ್ರ. ಹಾಗಾಗಿ ಇವತ್ತು ಈ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಿರುವಂಥ ಡಿಸಿಷನ್ ಏನು ಅಂದರೆ, ನಾವು ಏನಾದರೂ ನಿಮಗೆ ಶಿಫಾರಸು ಮಾಡಿದ್ರೆ ನಮಗೆ ಆ ಮೀಸಲಾತಿಯನ್ನು ಪರಿಷ್ಕರಣೆ ಮಾಡುವಂಥ ಅಧಿಕಾರವನ್ನು ಕೊಡಿ ಅಂತ ಕೇಳಿದ್ದಾರೆ. ಈ ಕೇಳಿರೋದು ಯಾಕೆ ಅಂತ ನನಗೆ ಅದೇ ಗೊತ್ತಾಗ್ತಲ್ಲ. ಯಾಕಂದರೆ ಈ ಹಿಂದಿನಿಂದಲೂ ಆ ಅಧಿಕಾರ ಕೊಟ್ಟಿರೋದು ಕೇಂದ್ರ ಸರ್ಕಾರಕ್ಕೇನೆ. ನಮಗೂ ಕೊಡಿ ಅಂತ ಹೇಳಿದ ತಕ್ಷಣ ಕೊಡೋಕ್ಕೆ ಸಾಧ್ಯ ಇದೆಯಾ? ಆದರೆ ಇಲ್ಲೊಂದು ರಾಜಕಾರಣ ಇದೆ ಅಂತ ಅದನ್ನು ತಿಳ್ಕೊಳ್ಬೇಕು. ಇವಾಗ ಕೇಂದ್ರ ಸರ್ಕಾರ ನಿರಾಕರಣೆ ಮಾಡಿದ್ರೆ ನೋಡಿ, ಕೇಂದ್ರ ಸರ್ಕಾರಕ್ಕೆ ನಾವು ಹೇಳಿದ್ವಿ, ಅವರು ಮಾಡಿಲ್ಲ. ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆ, ನೀವು ಎಲ್ಲಿಗೆ ನೀವು ಮತ ಹಾಕಬೇಕು? ಈ ಥರದ ರಾಜಕಾರಣಗಳು ನಡೆಯುವಂಥ ಸಾಧ್ಯತೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.